ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಬೆಂಗಳೂರಿನಲ್ಲಿ TV9 ಅಭಿಯಾನವನ್ನ ಮಾಡ್ತಾ ಇದೆ. ಅದೇನಪ್ಪಾ ಅಂದ್ರೆ ಏನ್ ರೋಡ್ ಗುರು ಅಂತ ಹೇಳಿ ನಿರಂತರವಾಗಿ ಅಭಿಯಾನವನ್ನ ಮಾಡ್ತಾ ಇದ್ದು ಬೆಂಗಳೂರಿನ ಅನೇಕ ರಸ್ತೆಗಳ ದುಸ್ಥಿತಿ ಹೇಗಿದೆ ಅನ್ನೋದರ ಪ್ರತ್ಯಕ್ಷ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಕೂಡ ಒಂದು ಏರಿಯಾದ ರಸ್ತೆಯ ಸ್ಥಿತಿ ಹೇಗಿದೆ ಅನ್ನೋದರ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ. ಬೆಂಗಳೂರು ಜನರನ್ನ ಕನಸಲ್ಲೂ ಕೂಡ ಬೆಚ್ಚಿ ಬೀಳಿಸೋ ರೀತಿ ಮಾಡ್ತಾ ಇರೋದು ಈ ರೀತಿಯಾದಂತಹ ಹೆವಿ ಟ್ರಾಫಿಕ್ ಹಾಗೆ ಹಾರಿಫಿಕ್ ರೋಡ್ಗಳು. ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಬೆಳಗ್ಗೆ ಕಚೇರಿಗೆ ಹೋಗೋರು ಒಂದು ಸಿಗ್ನಲ್ ಬಿದ್ರೆ ಅದೇ ಸಿಗ್ನಲ್ ನಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸಬಹುದು, ಅಷ್ಟು ಸಮಯ ವೇಟಿಂಗ್ ಟೈಮ್ ಸಿಗುತ್ತೆ. ಇನ್ನು ರಾತ್ರಿ ಹೊತ್ತು ಇದೇ ಬೆಂಗಳೂರಿನ ರೋಡ್ಗಳ ಮೇಲೆ ಲೈಟ್ ಬಿದ್ರೆ ಚಂದ್ರಲೋಕದ ರೀತಿ ಕಾಣಿಸ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಚಂದ್ರಲೋಕದಲ್ಲೂ ಕೂಡ ಇಷ್ಟೊಂದು ಗುಳಿಗಳಿರ್ಲಿಕ್ಕಿಲ್ಲ, ಇಷ್ಟೊಂದು ಗುಂಡಿಗಳಿರ್ಲಿಕ್ಕಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಮನುಷ್ಯ ತನ್ನ ಮನೆ ಬಿಟ್ಟು ಕಚೇರಿಗೋ ಶಾಲೆಗಳಿಗೋ ಇನ್ಯಾವುದೋ ಕೆಲಸಕ್ಕೆ ತೆರಳ್ತಾನೆ ಅಂತ ಹೇಳಿದ್ರೆ ಆತ ಮತ್ತೆ ಸೇಫ್ ಆಗಿ ಮನೆಗೆ ಬಂದ್ರೆ ಮನೆ ದೇವರಿಗೆ ಕೈ ಎತ್ತಿ ನಮಸ್ಕಾರ ಮಾಡಬೇಕು. ಹೌದು, ಇವತ್ತು ನನ್ನ ಸೇಫ್ ಆಗಿ ಮನೆಗೆ ಕರ್ಕೊಂಡು ಬಂದಿದೀಯಾ ದೇವ್ರೆ ಅಂತ ಅಧ್ವಾನ ಎದ್ದು ಹೋಗಿದೆ. ಇಡೀ ಬೆಂಗಳೂರಿನ ಪರಿಸ್ಥಿತಿಯನ್ನ ನಾನಿವತ್ತು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಗುಂಡಿಗಂಡಾಂತರ ಇದೆ, ಎಷ್ಟು ಮಟ್ಟಿಗೆ ಟ್ರಾಫಿಕ್ ಸಮಸ್ಯೆಗಳಿದೆ, ಇದರಿಂದ ಜನ ಯಾವ ರೀತಿಯ ಕಿರಿಕಿರಿಯನ್ನ ಅನುಭವಿಸ್ತಾ ಇದ್ದಾರೆ, ಅದು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ. TV9 ಏನ್ ರೋಡ್ ಗುರು ಅಭಿಯಾನದ ಮೂಲಕ ಇಡೀ ಬೆಂಗಳೂರಿನ ವಾಸ್ತವ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ. ನೀವು ಕೂಡ ನನ್ನ ಜೊತೆಗೆ ಬನ್ನಿ. ನೋಡಿ, ಇದು ಡೈಲಿ ಬಾಡಿಗೆ ಹೊಡೆಯೋರ ಪಾಡು ಯಾವ ರೀತಿ ಆಗಿದೆ ನೋಡಿ. ಡೈಲಿ ಇದೇ ರೋಡಲ್ಲಿ ಓಡಾಡ್ತಿರಲ್ವಾ? ಹೌದು ಮೇಡಮ್. ಹೆಂಗಿದು ಗುಂಡಿ ಎಲ್ಲ? ಇಲ್ಲ, ಗುಂಡಿ ಎಲ್ಲ ತುಂಬಾ ಇದೆ, ಎಲ್ಲಾ ಕಡೆನೂ ಗುಂಡಿ ಇದೆ ಮಳೆ ಬಂದಿರೋದ್ರಿಂದವಾ. ಸೊ ಅದಕ್ಕೆ ಬೇಗ ರೆಡಿ ಮಾಡಿಸಿದ್ರೆ ಒಳ್ಳೇದು. ಇದರಲ್ಲಿ ಅರ್ಧ ಟೈಮ್ ಹೋಗುತ್ತಾ ಅಂತ ನಿಮ್ಗೆ? ಬಾಡಿಗೆ ಟೈಮ್ ಎಲ್ಲ ಟ್ರಾಫಿಕ್ ಅಲ್ಲಿ ನಿಂತೇ ಹೋಗ್ಬಿಡುತ್ತೆ. ಟ್ರಾಫಿಕ್ ಅಲ್ಲೇ ಹೋಗುತ್ತೆ, ತುಂಬಾ ಟೈಮ್ ಹೋಗುತ್ತೆ ಟ್ರಾಫಿಕ್ ಅಲ್ಲೇನೆ. ಈಗ ಬಾಡಿಗೆ ಅಕಸ್ಮಾತ್ ನಾವು ತಗೊಂಡಿರ್ತೀವಿ, ಅದು ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಟೈಮ್ ಆಗಿರುತ್ತೆ, ಅವ್ರು ಕ್ಯಾನ್ಸಲ್ ಮಾಡ್ತಾರೆ, ನಾವು ಹೋಗಿದ್ದು ವೇಸ್ಟ್. ಡೈಲಿ ಬಾಡಿಗೆಗೆ ಇದೇ ರೋಡಲ್ಲಿ ಹೋಗುದಾ? ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಿ. ಬೆಂಗಳೂರು ಫುಲ್ ಬರೀ ಟ್ರಾಫಿಕ್, ರೋಡ್ ಕಿತ್ತೋಗಿರೋದು ಅಷ್ಟೇನೆ. ನೋಡ್ತಾ ಇದೀವಿ ಇಂಥ ರೋಡಲ್ಲಿ ಬೆಂಗಳೂರು ಎಂಟ್ರಿಯಲ್ಲಿ ಅಷ್ಟೊಷ್ಟು ದೊಡ್ಡ ಗುಂಡಿಗಳಿದೆ. 4 ವೇ ಇತ್ತು ಹೆಂಗ್ ಜಾಮ್ ಇದೆ ನೋಡಿ. 1 ವೇ ಇದೆ, 2 ವೇ, 3 ವೇ ಇತ್ತು, ಬರೀ ಜಾಮ್ ಅಷ್ಟೇನೆ. ಅಲ್ಲ, ನೀವು ದುಡ್ದಿರೋದೆಲ್ಲ ಅರ್ಧ ಈ ಮೇಂಟೆನೆನ್ಸ್ ಗೆ ಹೋಗ್ಬಿಡುತ್ತಾ? ಈ ಸಾಕಬ್ಜರು ಸಸ್ಪೆನ್ಷನ್ ಹಾಕೋಷ್ಟರಲ್ಲೇ ಮುಗ್ದೋಗ್ಬಿಡುತ್ತೆ ಮೇಡಮ್. ಗಾಡಿ ಖರ್ಚು ಅರ್ಧ ಬರೋದೇ ರೋಡಿಂದ ಬಿದ್ದಿ ಏನಾದ್ರು ನೀರು ತುಂಬ್ಕೊಂಡು ಏನಾದ್ರು ಗಾಡಿ ಇಳಿಸ್ತಂದ್ರೆ ಮುಗೀತು ಗಾಡಿ. ಒಂದು ಗಾಡಿ ಮುಂದೆ ಮುರ್ಕೊಳತ್ತೆ, ಇಲ್ಲ ಮೇಲ್ಗಡೆಯಿಂದ ಮರ ಬಿದ್ದು ಸಾಯ್ತೀವಿ ಅಷ್ಟೇನೆ, ಬೇರೆ ಏನಿಲ್ಲ. ನೋಡಿದ್ರಲ್ಲ ಆಟೋದಲ್ಲಿ ಎಷ್ಟು ಇದಾಗ್ತಿದಾವೆ ಅಂತ. ಕಾರ್ ಬ್ರೇಕ್ ಹಿಡ್ದಂಗೆ ಆಟೋ ಬ್ರೇಕ್ ಹಿಡಿಯೋಕ್ಕಾಗಲ್ಲ ಮೇಡಮ್. ಹೊಡೆದಟ್ಕೆನೆ ಹಿಂಗೆ ತಿರ್ಕೊಂಡು ಹೋಗಿ ಗುದ್ದೇ ಬಿಡ್ತೀವಿ. ಬೆಂಗಳೂರಿಗೆ ಎಂಟ್ರಿ ಆಗ್ತಿದ್ದ ಹಾಗೆ ನಿಮ್ಗೆ ಗುಂಡಿ ಗಂಡಾಂತರ ತಟ್ಟುತ್ತೆ, ಟ್ರಾಫಿಕ್ ನ ಬಿಸಿ ತಟ್ಟುತ್ತೆ. ಇನ್ನು ಬೆಂಗಳೂರಿನ ಒಳಗ್ ಬಂದ್ಮೇಲೆ ಇದು JC ರೋಡ್ ಇಂದ ಟೌನ್ ಹಾಲ್ಗೆ ಹೋಗುವಂತ ರಸ್ತೆ ಯಾವ ರೀತಿ ಅಧ್ವಾನ ಎದ್ದಿದೆ, ಎಷ್ಟರ ಮಟ್ಟಿಗೆ ಗುಂಡಿಗಳಿದೆ ಅದು ಹೇಳುವಂತದ್ದಲ್ಲ. ಇದೇ ರೋಡ್ ನಲ್ಲಿ ಮುಂದೆ ಸಾಗಿದ್ರೆ ಒಂದ್ ಸ್ವಲ್ಪ ದೂರದಲ್ಲೇ ಹಾಸ್ಪಿಟಲ್ ಇದೆ. ಹೀಗೆ ಹೋಗಿ ಲೆಫ್ಟ್ ತಗೊಂಡೆ ಪೂರ್ಣಿಮಾ ಥಿಯೇಟರ್ಗೆ ಹೋಗುವಂತ ದಾರಿಯಲ್ಲಿ ನಿಮ್ಗೆ ಕಾಲೇಜ್ ಕೂಡ ಇದೆ. ಮೊದಲಿಗೆ ಈ ರಸ್ತೆಯಲ್ಲಿ ರಸ್ತೆ ಯಾವುದು, ರಸ್ತೆ ಗುಂಡಿಗಳು ಯಾವುದು, ಫುಟ್ಪಾತ್ ಯಾವುದು ಅನ್ನುವಂತ ವ್ಯತ್ಯಾಸನೇ ಇಲ್ಲದ ರೀತಿಯಾಗಿದೆ. ಇದೆಲ್ಲದಕ್ಕೂ ಕಾರಣ ಅರೆ ಬರೆ ಮಾಡಿರುವಂತ ಕಾಮಗಾರಿ. ಅರ್ಧಕ್ಕರ್ಧ ಹಾಗೆ ಬಿಟ್ಟು ಹೋಗಿದ್ದಾರೆ. ನಿಮ್ಗೆ ಏನಾದ್ರೂ ವ್ಯತ್ಯಾಸಗಳು ಗೊತ್ತಾಗುತ್ತಾ ನೋಡಿ, ರೋಡ್ ಯಾವುದು, ಇಲ್ಲಿ ಫುಟ್ಪಾತ್ ಯಾವುದು ಅನ್ನೋದಾಗಿ. ಆ ರೀತಿಯಾಗಿ ಜಲ್ಲಿಕಲ್ ರಾಶಿ ಹಾಕಿ ಹೋಗಿದ್ದಾರೆ. ಒಂದೇ ಒಂದು ಮಳೆ ಬಂದಿದೆ. ನಾನು ಆಕ್ಚುಲಿ ಈ ರೋಡ್ ಬಂದಿರೋದು ಇಲ್ಲಿರುವಂತ ಗುಂಡಿ ಯಾವ ರೀತಿಯಾಗಿದೆ, ಗುಂಡಿ ಸಂಕಷ್ಟ ಹೇಗಿದೆ ಅಂತ ತೋರ್ಸೋದು, ಬಟ್ ತೋರ್ಸಕ್ ಆಗ್ತಾ ಇಲ್ಲ. ಕಾರಣ ನಾವು ಹೊರಭಾಗದಿಂದ ಬೆಂಗಳೂರಿನ ಔಟ್ಸ್ಕರ್ಟ್ ಇಂದ ಇಲ್ಲಿಗೆ ಬರೋದ್ರ ಒಳಗೆ, ಸಿಟಿ ಒಳಗೆ ಬರೋದ್ರೊಳಗೆ ಒಂದು ಚಿಕ್ಕದಾಗಿ ಮಳೆ ಬಂತು. ಆ ಮಳೆಯಿಂದಾಗಿ ಎಲ್ಲಾ ಗುಂಡಿಗಳಲ್ಲಿ ನೀರು ತುಂಬಿದೆ, ಸಂಪೂರ್ಣವಾಗಿ ನೀರು ತುಂಬ ಹೋಗಿದೆ, ಗುಂಡಿಗಳು ಕಾಣಿಸ್ತಾ ಇಲ್ಲ. ಗುಂಡಿಗಳಿಗಿಂತ ಹೆಚ್ಚಾಗಿ ಫುಟ್ಪಾತ್ ಅಲ್ಲಿ ಎಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾವ್ದು ಫುಟ್ಪಾತ್ ಯಾವ್ದು ರೋಡ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಅಧ್ವಾನ ಎದ್ದಿದೆ ಇದು. ನಾನು ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ ರೋಡ್ನ ಗುಂಡಿಗಳು ಎಷ್ಟಿದೆ ಅಂತ. ಗುಂಡಿಗಳು ಸಂಪೂರ್ಣವಾಗಿ ಕ್ಲಿಯರ್ ಆಗಿಲ್ಲ, ಬಿಕಾಸ್ ಮಳೆ ನೀರು ಗುಂಡಿಗಳನ್ನ ತುಂಬಿಸ್ಬಿಟ್ಟಿದೆ. ಎಲ್ಲಾ ಗುಂಡಿಗಳಲ್ಲಿ ಮಳೆ ನೀರು ನಿಂತಿದೆ. ಕೇವಲ ಅರ್ಧ ಗಂಟೆ ಸುರಿದಿರುವಂತಹ ಮಳೆಗೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ನೋಡಿ. ಇದು ಆಕ್ಚುಲಿ ಫುಟ್ಪಾತ್. ಇದು ಗ್ರೌಂಡ್ ಕೇಬಲ್ಗಳೆಲ್ಲ ಮೇಲ್ ಬಂದಿದಾವೆ. ಫುಟ್ಪಾತ್ ಅಂತ ಗೊತ್ತೇ ಆಗ್ತಾ ಇಲ್ಲ. ಇನ್ನೇನಾದ್ರೂ ಜೋರಾಗಿ ಮಳೆ ಸುರಿದ್ರೆ ಈ ರೋಡ್ನ ಪರಿಸ್ಥಿತಿ ಇನ್ನು ಹೇಗಾಗಬಹುದು ಅಂತ.
ಇದೇ ರೋಡ್ ನಲ್ಲಿ ಪ್ರತಿನಿತ್ಯ ನೂರಾರು ಜನ ಸ್ಟೂಡೆಂಟ್ಸ್ ಓಡಾಡ್ತಾರೆ. ಯಾಕಂತ ಹೇಳಿದ್ರೆ ಪಕ್ಕದಲ್ಲೇ ಕಾಲೇಜ್ ಇದೆ. ಹೀಗೋಗಿ ನೀವು ಲೆಫ್ಟ್ ತಗೊಂಡ್ರೆ ಪೂರ್ಣಿಮಾ ಥಿಯೇಟರ್ ರೋಡ್ ನಾನು ತೋರಿಸ್ತೀನಿ, ಅದು ಕೂಡ ಇದೇ ಪರಿಸ್ಥಿತಿಯಲ್ಲಿದೆ. ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಕನ್ಸ್ಟ್ರಕ್ಷನ್ ಅರ್ಧಕ್ಕೆ ಬಿಟ್ಟಿದ್ದಾರೆ. ಅದರ ಪರಿಣಾಮ ಈ ರೋಡ್ ಅಧ್ವಾನ ಎದ್ದು ಹೋಗಿದೆ. ಪ್ರತಿನಿತ್ಯ ಓಡಾಡೋರು ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು. ಹೀಗೆ ರೋಡಿಗಿಳಿದವರು ಸೇಫ್ ಆಗಿ ಮನೆಗೆ ಹೋಗ್ತಾರೆ ಅನ್ನುವಂತ ನಂಬಿಕೆ ಕೂಡ ಇಲ್ಲ. ಜೀವ ಪಣಕ್ಕಿಟ್ಟು ಪ್ರತಿದಿನ ಸಂಚಾರ ಮಾಡ್ತಾರೆ ಜನ. ಗಮನಿಸ್ತಾ ಇದ್ದೀರಿ, ಇಲ್ಲಿ ನೂರಾರು ವೆಹಿಕಲ್ಗಳು ಓಡುವಂತ ರಸ್ತೆ ಇದು. ಟೂ ವೀಲರ್ನ ಸಮಸ್ಯೆ ಅಂತೂ ಕೇಳೋದೇ ಬೇಡ. ಪಕ್ಕದಲ್ಲೊಬ್ಬ ಕಾರ್ನವ್ರ ಕೆಸರು ಹಾರಿಸ್ಕೊಂಡು ಹೋದ್ರೆ ಏನ್ ಗತಿ ನೋಡಿ. ಫುಲ್ ಮಳೆ ಬಂದ್ಬಿಟ್ರೆ ಗುಂಡಿ ಏನು ಗೊತ್ತಾಗಲ್ಲ. ಜಾಸ್ತಿ ಟೂ ವೀಲರ್ಗೆ ಬಾದ್ರ ಹಿಂಸೆ ಆಗ್ತದೆ ಪಾಪ. ಯಾಕಂದ್ರೆ ಗೊತ್ತಾಗಲ್ಲ, ಹೋಗ್ಬಿಡ್ತಾರೆ ಪಾಪ. ಅವ್ರಿಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗ್ತದೆ. ದೊಡ್ಡ ಗಾಡಿಗಳಿಗೆ ಒಂದು ಸ್ವಲ್ಪ ಹೆಂಗೋ ಮೇಂಟೈನ್ ಮಾಡ್ಕೊತೀವಿ. ಚಿಕ್ಕ ಗಾಡಿಗಳು ಭಾಳ ಎಫೆಕ್ಟ್ ಆಗುತ್ತೆ. ಟೂ ವೀಲರು ಗುದ್ರ ಇರ್ತೈತೆ, ಅವ್ರಿಗೆ ಗೊತ್ತಾಗಲ್ಲ, ಬಂದ್ಬಿಡ್ತಾರೆ. ಸಿಡ್ಡಾಗಿ ಬೀಳೋದು ಅವೆಲ್ಲ ಆಗ್ತವೆ. ದೊಡ್ಡ ಗಾಡಿ ಹೆಂಗೋ ಮೇಂಟೈನ್ ಮಾಡ್ಕೊಂಡ್ಬಿಡ್ತಾರೆ, ಬೀಳಕ್ಕೆ ಚಾನ್ಸ್ ಇರಲ್ಲ. ಚಿಕ್ಕ ಗಾಡಿಗಳಿಗೆ ಏಟಾಗ್ತವೆ. ಇನ್ ಸ್ವಲ್ಪ ಮುಂದೆ ಬಂದ್ವಿ ನಾವು. ಇದು ಕಳಸಿಪಾಳ್ಯ ಟು ಪೂರ್ಣಿಮಾ ಥಿಯೇಟರ್ ಕನೆಕ್ಟ್ ಆಗುವಂತ ರಸ್ತೆ. ಒಂದು ವೇಳೆ ನೀವು ರಸ್ತೆ ಗುಂಡಿ ತಪ್ಪಿಸ್ಕೊಳ್ಳೋಕೆ ನಾನು ವೆಹಿಕಲ್ ಯೂಸ್ ಮಾಡಲ್ಲ, ಟೂ ವೀಲರು ಯೂಸ್ ಮಾಡಲ್ಲ, ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಫುಟ್ಪಾತ್ ನ ಅವಸ್ಥೆ ಹೇಗಿದೆ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಇಂತ ಫುಟ್ಪಾತ್ ಅಲ್ಲಿ ನಡೆದಾಡೋದಕ್ಕೆ ಸಾಧ್ಯನಾ? ಒಂದು ಸ್ವಲ್ಪ ಮೈ ಮರತ್ರಿ ಅಂದ್ಕೊಳ್ಳಿ, ಈ ಗುಂಡಿ ಒಳಗೆ ಬಿದ್ದು ಹೋಗೋದು ಖಂಡಿತ. ಯಾವ ರೀತಿಯಾಗಿದೆ, ಸ್ಲಾಬ್ ಕಟ್ಟಾಗಿ ಹೋಗಿದೆ, ಯಾವ ವ್ಯವಸ್ಥೆನೂ ಇಲ್ಲ. ಒಂದ್ ಕಡೆ ರಸ್ತೆಯಲ್ಲಿರುವಂತ ಯಮಗುಂಡಿಗಳು, ಅದನ್ನ ತಪ್ಪಿಸ್ಕೊಂಡು ನಾನು ನಡೆದಾಡ್ಕೊಂಡು ಓಡಾಡ್ತೀನಿ, ಕಾಲೇಜ್ಗೆ ಹೋಗ್ತೀನಿ, ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೆಂಗಾಗ್ಬೇಡ, ಅಥವಾ ಪ್ರತಿನಿತ್ಯ ನಡೆದಾಡುವಂತ ಜನರ ಪರಿಸ್ಥಿತಿ ಹೇಗಾಗ್ಬೇಡ. ಇದೇ ರೋಡ್ ನಲ್ಲಿ ನಡೆದಾಡೋರು ಇದ್ದಾರೆ, ನಾನು ಮಾತನಾಡಿಸ್ತೀನಿ ಅವ್ರನ್ನ. ಹೆಂಗಿದು ಅಂತ ನಡ್ಕೊಂಡು ಹೋಗೋದಕ್ಕೆ ಸೇಫ್ ಕಷ್ಟ ಇದೆ ಮೇಡಮ್. ವಯಸ್ಸಾದ್ರು ಬಂದು ಬಿದ್ದರೆ ವಯಸ್ಸಾದ್ರು ಬಿದ್ದರೆ ಇದು ರೆಗ್ಯುಲರ್ ಓಡಾಡೋರ ನೀವು? ಎಷ್ಟು ದಿನ ಹಿಂಗ್ ಸ್ಲಾಬ್ ಕಟ್ ಆಗಿದೆ? ನಾವು ಒಂದು ವಾರ ನೋಡ್ತಾ ಇದೀವಿ. ನಾವು ಹಾಸ್ಪಿಟಲ್ ಬಂದಿದ್ದೀವಿ, ಇಲ್ಲಿ ಪೇಷಂಟ್ ಅಡ್ಮಿಟ್ ಆಗಾರೆ. ನಾವು ಅಲ್ಲಿ ಕ್ರಾಸ್ ಮಾಡಿ ಹಿಂಗೆ ಹೋಗ್ತೀವಲ್ಲ, ನೋಡ್ತೀವಿ, ನಾವು ಅಬ್ಸರ್ವ್ ಮಾಡಿವಿ. ಪೇಷಂಟ್ ಇದ್ದಾರೆ ಹಾಸ್ಪಿಟಲಲ್ಲಿ, ಒಂದು ವಾರ ಆಯ್ತು. ನೋಡಿದ್ರ ಅಲ್ಲಿ ಹಾಸ್ಪಿಟಲ್ ನೋಡಿದ್ರೆ ಪೇಷಂಟ್ ಅಡ್ಮಿಟ್ ಮಾಡಿದ್ದಾರೆ, ಇವ್ರಿಲ್ಲಿ ಓಡಾಡ್ತಾ ಇದ್ದಾರೆ, ಮೆಡಿಸಿನ್ ಅದು ಇದು ಅಂತ. ಬಟ್ ರೋಡ್ಗಳ ಅವಸ್ಥೆ ಹಿಂಗಿದೆ. ಒಂದು ವಾರದಿಂದ ಇದಾರಂತೆ, ಒಂದು ವಾರದಿಂದ ಇದೇ ರೀತಿಯಾಗಿದೆ. ದಯವಿಟ್ಟು ಸರಿ ಮಾಡಿಸ್ಕೊಡಿ ಅಂತ. ಹೌದು, ಖಂಡಿತ ಮಾಡ್ಕೊಡ್ಬೇಕು, ನೀವು ಅನುಕೂಲ ಮಾಡ್ಕೊಡಿ. ನೋಡಿ, ಇದು ಇಲ್ಲಿಯ ಪಬ್ಲಿಕ್ ಹೇಳ್ತಾ ಇರೋದು. ಹಾಸ್ಪಿಟಲ್ ಅವರ ಕುಟುಂಬ ಪೇಷಂಟ್ ಇದ್ದಾರೆ. ಇನ್ನು ಈ ಕಡೆ ನೋಡ್ಬೋದು ನೀವು, ಇದು ಡೈರೆಕ್ಟ್ ನಾನು ಆಗ್ಲೇ ಹೇಳದ್ನಲ್ಲ, ಕಾಲೇಜಿಗೆ ಕನೆಕ್ಟ್ ಆಗುತ್ತೆ ಈ ರೋಡು. ಪ್ರತಿನಿತ್ಯ ನೂರಾರು ಜನ ವಿದ್ಯಾರ್ಥಿಗಳು ಓಡಾಡುವಂತ ರಸ್ತೆ ಈ ರೀತಿಯಾಗಿದೆ ನೋಡಿ, ಅಧ್ವಾನ. ನಾನು ಹೇಳಿದಾಗೆ ಇಲ್ಲೇ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ. ಸಾಮಾನ್ಯವಾಗಿ ಹಾಸ್ಪಿಟಲ್ ಹೋಗೋದು ಯಾಕೆ? ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ. ಬಟ್ ಇಲ್ಲಿ ಹಾಸ್ಪಿಟಲ್ ಇರುವಂತ ರೀತಿ, ಹಾಸ್ಪಿಟಲ್ ಹೋಗುವಂತ ರಸ್ತೆ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ, ಯಾವ ರೀತಿಯಾಗಿ ಅಧ್ವಾನ ಎದ್ದು ಹೋಗಿದೆ ಅಂತ. ಫಾಲೋ ಮೀ. ರೋಡ್ ಕ್ರಾಸ್ ಆಗ್ತಾ ಇದ್ದ ಹಾಗೆ ಶುರುವಾಗುತ್ತೆ ನೋಡಿ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ಇದು ಫುಟ್ಪಾತ್ ಆಕ್ಚುಲಿ. ಇಲ್ಲಿ ಕ್ರಾಸ್ ಆಗ್ಬೇಕು ನಾನು. ಯಾವ ರೀತಿಯಾಗಿದೆ, ಒಂದು ಕಲ್ಲಿಟ್ಟಿದ್ದಾರೆ, ಅಕ್ಕಪಕ್ಕ ಹೋದ್ರೆ ಮಹಾಗುಂಡಿ ಬಿದ್ದು ಹೋಗ್ಬೇಕು ನಾವು. ಫುಟ್ಪಾತ್ ವ್ಯವಸ್ಥೆಗಳಿಲ್ಲ. ನಾನು ಇಲ್ಲಿಂದ ಹೋಗ್ತೀನಿ. ಇದು ಹಾಸ್ಪಿಟಲ್ಗೆ ಹೋಗುವಂತ ರಸ್ತೆ. ನಿತ್ಯ ಪೇಷಂಟ್, ಸಂಬಂಧಿಕರು ಎಲ್ಲರೂ ಓಡಾಡುವಂತ ರಸ್ತೆ ಇದು. ಈ ರಸ್ತೆ ಯಾವ ರೀತಿಯಾಗಿದೆ ನೋಡಿ. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇಷ್ಟು ಜಾಗದಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ. ಇದೇ ಕಾರಣಕ್ಕೆ ಇಷ್ಟೊಂದು ಟ್ರಾಫಿಕ್ ಆಗುತ್ತೆ ಈ ಭಾಗದಲ್ಲಿ. ಎಮರ್ಜೆನ್ಸಿ ಸರ್ವಿಸ್ಗಳೆಲ್ಲ ಇನ್ನು ಹೇಗೆ ಕೊಡಬಹುದು ಇಂಥ ರೋಡ್ ನಲ್ಲಿ? ಆಂಬುಲೆನ್ಸ್ ಓಡಾಡುವಂತ ಪ್ಲೇಸ್ ಇದು. ಇಲ್ಲೇ ಮುಂದಿರೋದು ಹಾಸ್ಪಿಟಲ್. 20 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಹಾಸ್ಪಿಟಲ್. ಹಾಸ್ಪಿಟಲ್ ಹೋಗುವಂತ ರಸ್ತೆ ಇದು. ಮುಂದೆ ಮುಂದೆ ತೋರಿಸ್ತೀನಿ ನೋಡಿ. ಫುಲ್ ಕೆಸರು, ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಕೇಬಲ್ಲು ಎಲ್ಲ ಬೇಕಾ ಬಿಟ್ಟಿ ಕಸ. ಇಂಥ ರೋಡ್ ನಲ್ಲಿ ಹಾಸ್ಪಿಟಲ್ ಬರ್ತಾರೆ ಜನ. ಇನ್ನು ಮುಂದಕ್ಕೆ ಹೋದ್ರೆ ಇನ್ನಷ್ಟು ಅಧ್ವಾನ ಇದೆ. ನಾನು ತೋರಿಸ್ತೀನಿ ಒಂದ್ ಸ್ಟ್ರೆಚ್ ಅಲ್ಲಿ ರೋಡ್ ನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ನಾನು. ಇದು ಇಲ್ಲಿಂದ ಹೀಗೆ ಹೋದ್ರೆ ನೀವು ಆಕ್ಚುಲಿ ಇದು ಹಾಸ್ಪಿಟಲ್ ಎಕ್ಸಿಟ್ ಗೇಟ್. ಇದು ಎದುರುಗಡೆ ಹಿಂಗಿದೆ ಗುಂಡಿಗಳು. ಹಾಗೆ ಸ್ವಲ್ಪ ಮುಂದಕ್ಕೆ ಬಂದ್ರೆ ಫುಟ್ಪಾತೇ ಇಲ್ಲ. ಒಂದ್ ಫುಟ್ಪಾತ್ ಅಲ್ಲಿ ಈ ರೀತಿಯಾಗಿ ವೆಹಿಕಲ್ ನಿಲ್ಸಿದ್ದಾರೆ. ಬೀದಿ ಬದಿ ವ್ಯಾಪಾರ ಮಾಡುವಂತ ವೆಹಿಕಲ್ ಇದೆ, ತಳ್ಳೋ ಗಾಡಿ. ಮತ್ತೆ ಫುಟ್ಪಾತ್ ಇಲ್ಲ ನಿಮ್ಗೆ. ಇಡೀ ರೋಡ್ ನಲ್ಲಿ ಫುಟ್ಪಾತ್ ಇಲ್ಲ, ಎಲ್ಲ ಕಿತ್ತು ಹಾಕಿದ್ದಾರೆ ನೋಡಿ. ಹಾಕಿರೋ ಬ್ಯಾರಿಕೇಡ್ ಬಿದ್ದೋಗಿದೆ. ಯಾವ್ದಕ್ಕೋಸ್ಕರ ಹಾಕಿರೋದು ಇದು? ಇಲ್ಲೊಂದು ಗುಂಡಿ ಇದೆ ಅಂತ ತೋರ್ಸಕ್ ತಾನೇ ಬ್ಯಾರಿಕೇಡ್ ಹಾಕಿರೋದು. ಬ್ಯಾರಿಕೇಡ್ ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ಇದು ಆಕ್ಚುಲಿ ಸ್ಟ್ರೈಟ್ ಇರಬೇಕು. ಲೆಟ್ ಮಿ ಟ್ರೈ. ಯಾವನಾದ್ರೂ ರಾತ್ರಿ ಬಂದ್ರೆ ಟೂ ವೀಲರ್ ಅಲ್ಲೋ ಫೋರ್ ವೀಲರ್ ಅಲ್ಲೋ ಈ ರೀತಿ ಗುಂಡಿ ಇದ್ರೆ
ಹಾಕಿರೋ ಬ್ಯಾರಿಕೇಡ್ಗಳು ಬಿದ್ದೋದ್ರೆ ಅವನ ಪರಿಸ್ಥಿತಿ ಇನ್ನು ಹೇಗಾಗ್ಬೇಡ ನೋಡಿ. ಇದ್ರ ಹಿಂದೆ ಬನ್ನಿ ತೋರಿಸಿ, ಎಂತ ದೊಡ್ಡ ಗುಂಡಿ ಇದೆ ನೋಡಿ. ಇದು ಬಂದಿರೋರು ಟೂ ವೀಲರ್ ಅಲ್ಲಿ ಬಿದ್ದವರು ಬಿದ್ರೆ ಎಂತ ಪರಿಸ್ಥಿತಿ ಆಗ್ಬೋದು ನೋಡಿ. ಇಷ್ಟೊಂದು ಟ್ರಾಫಿಕ್ ಆಗ್ತಾ ಇರ್ಬೇಕಾದ್ರೆ ಇಲ್ಲೊಬ್ರು ಇಷ್ಟು ದೊಡ್ಡ ವೆಹಿಕಲ್ ಅನ್ನ, ಲಾರಿಯನ್ನ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಇದನ್ನ ಪ್ರಶ್ನೆ ಮಾಡೋರು ಯಾರಿಲ್ಲ, ಇದನ್ನ ಕ್ಲಿಯರ್ ಮಾಡೋರು ಯಾರಿಲ್ಲ. ಈ ಇಡೀ ಸಂಚಾರಕ್ಕೆ ಅರ್ಧಕ್ಕರ್ಧ ಬ್ಲಾಕ್ ಮಾಡ್ತಾ ಇರೋದು ಈ ಲಾರಿ. ಬನ್ನಿ ಈ ಕಡೆಯಿಂದ ಬನ್ನಿ. ಇದ್ರ ಹಿಂದೆ ಎಷ್ಟು ವೆಹಿಕಲ್ ಕ್ಯೂ ಕಟ್ಟಿ ನಿಂತಿದೆ ನೋಡಿ. ಬಹುಶಃ ಇದು ಮೂವ್ ಆಗುವಂತ ಲಾರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಇಲ್ಲ ಸರ್, ಈ ರೋಡಲ್ಲಿ ಡೈಲಿ ಓಡಾಡ್ತೀರಾ, ಬಾಡಿಗೆ ಮಾಡ್ತೀರಾ? ಹೌದು ಮೇಡಮ್. ಹೆಂಗೆ ಪರಿಸ್ಥಿತಿ? ಏನು ಮಾಡೋದು ಮೇಡಮ್, ಸಮಸ್ಯೆ. ಓವರ್ ಟ್ರಾಫಿಕ್ ಇರುತ್ತೆ, ಏನು ಮಾಡೋದು ಮೇಡಮ್, ಹೋಗ್ತಾ ಇರಬೇಕು, ಏನು ಮಾಡೋಕ್ಕಾಗಲ್ಲ, ಭಾಳ ಕಷ್ಟ ಮೇಡಮ್. ಕರೆಕ್ಟ್ ಟೈಮ್ ಹೋಗೋಕ್ಕಾದ್ರೂ ಆಗುತ್ತಾ ಇಲ್ಲಿ? ಅಂದರೆ 800 ಮೀಟ್ರಿಗೆ ಎಷ್ಟು, ಒಂದು 800 ಮೀಟ್ರಿಗೆ 20 ನಿಮಿಷದಿಂದ ಬರ್ತಾ ಇದ್ದೀನಿ ನಾನು. 800 ಮೀಟ್ರಿಗೆ 800 ಮೀಟರ್ ಪ್ರಯಾಣ ಮಾಡೋದಕ್ಕೆ 20 ನಿಮಿಷದಿಂದ ಗಾಡಿನಲ್ಲೇ ಕೂತಿದ್ದಾರೆ ಅವರು. 800 ಮೀಟರ್ ಮೂವ್ ಆಗೋದಕ್ಕೆ. ಸರ್ಕಾರ ಹೇಳಿ ರೋಡ್ಗಳು ಚೆನ್ನಾಗಿ ಮಾಡಕ್ ಹೇಳಿ. ಟ್ರಾಫಿಕ್ ಜಾಸ್ತಿ ಆಗಿದೆ, ನಮ್ಮ ಸರ್ಕಾರ ಏನು ಮಾಡಲ್ಲ. ಅಲ್ಲಿ ರೋಡ್ ತೋರಿಸಿ ಹೆಂಗೆ. ಅದು ಸರಿ ಆಗ್ಬೇಕು ಅಂತಾನೆ ನಾವು ಇವತ್ತು ಇಡೀ ದಿನ ಬೀದಿಲಿ ಇಳಿದು ಈ ರೀತಿಯಾಗಿ ಮಾಡ್ತಾ ಇರೋದು, ಅಭಿಯಾನ ಮಾಡ್ತಾ ಇರೋದು. ಏನಿಲ್ಲ ಮೇಡಮ್, ನಮ್ಗೆ ಏನ್ ಗೊತ್ತಾ, ರೋಡ್ಗಳು ಸರಿಗಿಲ್ಲ ಮೇಡಮ್. ಅಲ್ಲಿ ಹಳ್ಳ ಒಂದೊಂದು ಅಡಿ ಇರುತ್ತೆ, ಇಲ್ಲಿ ಸ್ವಲ್ಪ ಪರವಾಗಿಲ್ಲ. ಮುಂದೆ ಹೋಗಿ ನೋಡಿ ನೀವು, ಒಂದೊಂದು ಅಡಿ ಹಳ್ಳ ಇರುತ್ತೆ. ಆ ಕಡೆಯಿಂದ ನೋಡ್ಕೊಂಡು ಬಂದೆ, ಅವಾಗ್ಲೇ ನನ್ ಕಣ್ಣೆದ್ರೆ ಇವ್ರು ಬಿದ್ರು. BBMP ಅವ್ರು ಏನ್ ಮಾಡ್ತಾ ಇದಾರೆ ಮೇಡಮ್, ಅವ್ರಿಗೆ ಹೇಳಿ ಸ್ವಲ್ಪ ಇದೆಲ್ಲ ನೋಡ್ಬಿಟ್ಟು ಮಾಡ್ಸಕ್ ಹೇಳಿ. ನೈಟ್ ಅಲ್ಲಿ ಮಾಡಲ್ಲ ಅವರು, ಡೇ ಅಲ್ಲಿ ಬಂದು ಟ್ರಾಫಿಕ್ ಜಾಮ್ ಮಾಡ್ತಾರೆ. ನಿಲ್ಸ್ಕೊಂಡು ಗಾಡಿ, ದೊಡ್ಡ ದೊಡ್ಡ ಗಾಡಿ ನಿಲ್ಸ್ಕೊಂಡು ಟ್ರಾಫಿಕ್ ಜಾಮ್ ಮಾಡ್ತಾರೆ. ನೈಟ್ ಅಲ್ಲಿ ಅದೆಲ್ಲ ಕೆಲಸ ಮಾಡ್ಸಕ್ಕೆ ಹೇಳಿ. ಡಬಲ್ ರೋಡ್ ಅಲ್ಲಿ ಎಲ್ಲ ಅದೇ ತರ ಹಳ್ಳ ಮಾಡಿ ಬಿಟ್ಟವ್ರೆ. ಏನ್ DK ಶಿವಕುಮಾರ್ ಏನ್ ಮಾಡ್ತಾ ಇದಾರೆ ಸಾಹೇಬ್ರು, ಎಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ ಎಲ್ಲ ಹಳ್ಳ ಬೆಂಗಳೂರು ಮಾಡ್ತಾವ್ರ ಅವರು. ಮೊನ್ನೆ ನಾನ್ ಬಿದ್ದಿದ್ದೀನಿ ಅಲ್ಲಿ ಡಬಲ್ ರೋಡ್ ಅಲ್ಲಿ, ರೋಡ್ ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ ಅಲ್ಲಿ ಡಬಲ್ ರೋಡ್ ಹತ್ರ. ಆ ತರ ಹಳ್ಳ ಎಲ್ಲ ಮಾಡಿ ಬಿಟ್ಟಿದ್ದಾರೆ. 3 ವರ್ಷ 4 ವರ್ಷದಿಂದ ಡಬಲ್ ರೋಡ್ ಅಲ್ಲಿ ರೆಡಿ ಆಗ್ತಾ ಇದೆ. ಏನ್ ರೆಡಿ ಮಾಡ್ತಾವ್ರೋ, ಏನ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾವ್ರೋ DK ಶಿವಕುಮಾರ್ ಸಾಹೇಬರು. ಇವತ್ತು ಕೇವಲ ಅರ್ಧ ದಿನದಲ್ಲಿ ನಾವು ನಿಮಗೆ ತೋರಿಸಿರುವಂತ ಬೆಂಗಳೂರಿನ ಅಧ್ವಾನ ಇದು. ಟ್ರಾಫಿಕ್ ಸಮಸ್ಯೆ, ಗುಂಡಿ ಸಮಸ್ಯೆ, ಹಾಸ್ಪಿಟಲ್ ರೋಡ್ಗಳು, ಕಾಲೇಜ್ ರೋಡ್ಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ತೋರಿಸಿದೀವಿ. ಇವೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗೋವರೆಗೂ ಕೂಡ TV9 ನ ಏನ್ ರೋಡ್ ಗುರು ಅಭಿಯಾನ ಮುಂದುವರಿಯುತ್ತೆ. ನೋಡಿದ್ರಲ್ಲ ಬೆಂಗಳೂರಿನ ರಸ್ತೆಗಳ ಅಧ್ವಾನವನ್ನ. ಗುಂಡಿ ಯಾವ ರೀತಿಯಾಗಿ ಬಿದ್ದಿದೆ, ಅದರಿಂದ ಜನರ ಜೀವಕ್ಕೆ ಹೇಗೆ ಸಂಚಕಾರ ಇದೆ ಅಂತ ಹೇಳಿ ರಾಜಕಾರಣಿಗಳಿಗೆ ಜನರು ಪ್ರಶ್ನೆಗಳನ್ನ ಹಾಕ್ತಿದ್ದಾರೆ. ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ತಾಕತ್ತು ರಾಜಕಾರಣಿಗಳಿಗೆ ಸಂಬಂಧಪಟ್ಟವರಿಗೆ ಇದೆಯಾ ಅನ್ನೋ ಪ್ರಶ್ನೆಯನ್ನ ನಾವು ಕೂಡ ಹಾಕಲೇಬೇಕಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ TV9 ನ ಈ ನಿರಂತರ ಅಭಿಯಾನ ಮುಂದುವರಿಯುತ್ತೆ. ನಾಳೆ ಮತ್ತೊಂದು ರಸ್ತೆಯ ದುಸ್ಥಿತಿಯ ಬಗ್ಗೆ ನಿಮ್ಮ ಮುಂದಿಡ್ತೀವಿ.